ಹೇಳಿ ಸರ್, ಹೊರಗಡೆ ಪಾರ್ಟಿ ಆರ್ಡರ್ಸ್ ತೆಗೆದುಕೊಳ್ತೀರಂತೆ ಅಂತ ಬೋರ್ಡ್ ನೋಡಿದೆ, ಅದಕ್ಕಾಗಿ ಆರ್ಡರ್ ಕೊಡೋಣ ಅಂತ ಬಂದಿದ್ದೇನೆ. ಹೌದು ಸರ್, ಹೇಳಿ. ಮುಂದಿನ ಶುಕ್ರವಾರ 150 ಜನರಿಗೂ ಊಟ ಮಾಡಬೇಕು. ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬಿಡೋಣವಾ. ಹಾಗಿದ್ರೆ ಎಷ್ಟಾಗುತ್ತಂತ ಹೇಳಿ. ಒಂದು ಊಟಕ್ಕೆ ರೂಪಾಯಿ 150 ಆಗುತ್ತೆ ಸರ್. ನೀವು 150 ಊಟಗಳು ಅಂತ ಹೇಳಿದ್ರಿ, ಒಟ್ಟು ರೂಪಾಯಿ 27,000 ಆಗುತ್ತೆ. ಸರಿ, 12,000 ಅಡ್ವಾನ್ಸ್ ಕೊಡಿ. ಉಳಿದ ಹಣ ವಿಶೇಷ ಮುಗಿದ ಮೇಲೆ ನಾನು ಬಂದು ತೆಗೆದುಕೊಳ್ತೀನಿ. ಸರಿ, ಜಿಪೇ ಮೂಲಕ ನಿಮಗೆ ನಾನು ಪಾವತಿಸ್ತೇನೆ. ನಂಬರ್ ಹೇಳಿ. ಒಮ್ಮೆ ಚೆಕ್ ಮಾಡಿ ನೋಡಿ. 1 ನಿಮಿಷ. ಬಂದಿದೆ ಸರ್. ಸರಿ ಇರಿ, ನಿಮಗೆ ಬಿಲ್ ವಾಟ್ಸಪ್ ನಲ್ಲಿ ಬಂದಿದೆ ಎಂದು ನೋಡಿ. ಬಿಲ್ ಇಲ್ಲ, 1 ನಿಮಿಷ ಕಾಯಿರಿ. ವಾಟ್ಸಪ್ ಬಂದಿದೆ, ಬಂದಿದ್ಯಾ? ಸರಿ, ಓಕೆ, ಒಂದೇ 1 ನಿಮಿಷ. ನಿಮ್ ಸರಕು ಆಪ್ ನಲ್ಲಿ ಹೊಸ ಆರ್ಡರ್ ವಿನಂತಿಸಲಾಗಿದೆ. ಓಕೆ ಸರ್, ಒಂದು ಆರ್ಡರ್ ಬಂದಿದೆ, ನಾನು ಹೋಗ್ತಿದ್ದೇನೆ. ಡೆಲಿವರಿ ಮಾಡಿ ಬರ್ತೇನಾ? ಅದು ಏನು, ಡೆಲಿವರಿ ಮಾಡೋ ಹೋಗ್ತೀರಾ? ಹೇಗೆ, ನೀವೊಂದು ಬಿಸ್ನೆಸ್ ಮಾಡ್ತಾ ಸೈಡ್ ನಲ್ಲಿ ಡೆಲಿವರಿ ಕೂಡ ಮಾಡ್ತೀರಾ? ಸರ್, ಆರ್ಡರ್ ಬಂದಿದ್ದು ನಮ್ಮ ಬಿಸ್ನೆಸ್ಗೆ ಅಲ್ಲವೇ? ನಿಮ್ಮ ಬಿಸ್ನೆಸ್ಗೆ ತಾನೇ ಆರ್ಡರ್ ಬಂದಿದೆ. ಇದು ಪಾರ್ಟಿ ಆರ್ಡರ್ ಅಲ್ಲ ಸರ್, ಬರುವುದೇ ಇಲ್ಲ. ಈ ಮುಹೂರ್ತ ದಿನಗಳಿಲ್ಲದೆ ನಮಗೆ ಬಿಸಿನೆಸ್ ದೊಡ್ಡದಾಗಿರೋದಿಲ್ಲ ಅಲ್ವಾ? ಅದಕ್ಕಾಗಿ ನಾವು ಇಲ್ಲಿ ಬೇಯಿಸಿ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಡೆಲಿವರಿ ಮಾಡ್ತಿದ್ದೇವೆ. ಸೂಪರ್ ಬ್ರೋ, ಇಷ್ಟು ದೊಡ್ಡ ವಿಷಯವನ್ನ ಮಾಡಿ ಕೂಡ ಕೂಲ್ ಆಗಿ ಎಲ್ಲವನ್ನೂ ಮ್ಯಾನೇಜ್ ಮಾಡ್ತೀರಾ. ನಾವು ಕಂಪ್ನಿಯಲ್ಲಿ ಕೆಲಸ ಮಾಡೋದು ತುಂಬಾ ಪ್ರೆಷರ್ ಅನ್ಸೋದು. ನೀವಿಷ್ಟು ದೊಡ್ಡ ವಿಷಯವನ್ನ ಅಸಾಲ್ಟ್ ಆಗಿ ಹ್ಯಾಂಡಲ್ ಮಾಡ್ತೀರಾ. ನಾನ್ ತಾನೇ ಸರಕು ಬಿಸ್ನೆಸ್ ಆಪ್ ಯೂಸ್ ಮಾಡ್ತೀನಲ್ವಾ, ಇದನ್ನ ನಾನು ನಿಮ್ಗೆ ಬಿಲ್ ಕಳಿಸಿದ್ದೀನಲ್ವಾ, ಅದು ಕೂಡ ಸರಕು ಆಪ್ ಇಂದಲೇ, ಹೌದಾ? ಆಗ ಗ್ರಾಹಕರು ಆರ್ಡರ್ ಮಾಡೋದು ಅದು ಕೂಡ ಸರಕು ಆಪ್ ಇಂದಲೇ. ಈಗ ಆರ್ಡರ್ ಬಂದಿದೆಯಲ್ಲ, ಅದು ಕೂಡ ಕರೆಕ್ಟ್ ಆಪ್ ಇಂದಲೇ. ಗ್ರಾಹಕರ ಲೊಕೇಶನ್, ಅವರ ಫೋನ್ ನಂಬರ್ ಎಲ್ಲವನ್ನೂ ಹೇಗೆ ನೋಡ್ತೀರಾ? ಗ್ರಾಹಕರ ಲೊಕೇಶನ್, ಫೋನ್ ನಂಬರ್ ಅದು ಕೂಡ ಸರಕು ಆಪ್ ಇಂದಲೇ, ಅದಕ್ಕೂ ಸರಕು ಆಪ್ ಇಂದಲೇ. ಸರಕು ಆಪ್ ನಲ್ಲಿ ಬಹುಪಾಲು ಎಲ್ಲವೂ ಇರೋ ಹಾಗೆ ಕಾಣ್ತಿದೆ. ಹೇಗೋ ರೇಟ್ ಜಾಸ್ತಿ ಆಗಿರುತ್ತಲ್ವಾ? ರೇಟ್ ಅಂದ್ರೆ ತುಂಬಾ ಕಡಿಮೆ ಇದೆ. ಇದಕ್ಕೆಲ್ಲಕ್ಕೂ ಎಷ್ಟು ಕಮಿಷನ್ ತೆಗೆದುಕೊಳ್ತಾರೆ? ಏನ್ ಕಮಿಷನ್ ಅಂತೆ? ಕಮಿಷನ್ ಅಂತದು ಈ ಆಪ್ ನಲ್ಲೂ ಇಲ್ಲ ಸರ್. ಸರಕು app.com ಹೋಗಿ ನೋಡಿ, ಅಲ್ತಾನೆ ಲೇಟೆಸ್ಟ್ ಪ್ರೈಸ್ ಬಂದು ಡಿಸ್ಪ್ಲೇ ಆಗತ್ತೆ. ನಾನೇ ಡೈರೆಕ್ಟ್ ಚೆಕ್ ಮಾಡ್ತೀನಿ. ಏನ್ ಸರ್, ಎಷ್ಟು ಕಡಿಮೆ ನೋಡಿ. ಬ್ರೇಕಿಗೆ ನ್ಯೂ ಇಯರ್ ಆಫರ್ ಇಲ್ಲದೆ ಇದಕ್ಕಿಂತ ಕಡಿಮೆ ದರಕ್ಕೆ ತಗೊಂಡಿದ್ದೆ. ಇದಕ್ಕಿಂತ ಕಡಿಮೆಯಾ? ನನಗೊಂದು ಪ್ರತ್ಯೇಕ ವೆಬ್ ಪೇಜ್ ಕೂಡ ಇರುತ್ತೆ. ಹೋಗಣ್ಯ, ನಾನು ಇದರಿಂದ ಹೊರಬರಲು ಸಾಧ್ಯವಿಲ್ಲ. ನಾನು ಕೂಡ ಮುಂದಿನ ಬಿಸ್ನೆಸ್ ಮಾಡ್ತೀನಿ. ಹೌದಾ? ಯಾವ ಬಿಸ್ನೆಸ್ ಮಾಡ್ಲಿ ಅಂತ ಯೋಚಿಸ್ತಿದ್ದೀನಿ. ಕೃಷಿ ಮಾಡೋಣ ಅಂತ. ಈ ಆಪ್ ನಲ್ಲಿ ಏನಾದ್ರೂ ಆಪ್ಷನ್ ಇದೆಯಾ? ತುಂಬಾ ಚೆನ್ನಾಗಿತ್ತು ಸರ್. ನಿಮಗೆ ಎಲ್ಲವೂ ಫ್ರೀ ಅಂತೆ. ಏನು ಫ್ರೀಯಾ? ಬರ್ತೀನಿ. ಅಚ್ಚಾರಿಗೆ ಪೇಪರ್ ಹಾಕಿದ್ರೆ ಬರ್ತದೆ ಅಂತ ಒಮ್ಮೆ ನೋಡಿ.